ಯಾರಿದ್ದೀರಮ್ಮ ಮನೆಯಲ್ಲಿ? ಯಾರಿದ್ದೀರಾ? ಹೊರಗಡೆ ಬನ್ನಿ. ಸರ್ ಯಾರು ಬೇಕಾಯಿತು? ದೇವಮ್ಮ ಅಂತಂದರೆ ಯಾರು? ದೇವಮ್ಮನವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದೇ ತಾನೇ ದೇವಮ್ಮ ಅವ್ರ ಮನೆ? ಹೌದು ಮೇಡಮರೇ, ನಾನೇನೆ. ಯಾಕೆ ಮೇಡಮರೇ, ಏನು ಯಾಕೆ ಯಾರು ಕಂಪ್ಲೇಂಟ್ ಮಾಡಿರೋದು? ನೋಡಿಮ್ಮ, ನಿಮ್ಮ ಮೇಲೆ ವೈಭವನವರು ಕಂಪ್ಲೇಂಟ್ ಮಾಡಿದ್ದಾರೆ. ನಿಮ್ಮ ಅಣ್ಣನೂ ನೀವು ಜೊತೆ ಆಗ್ಬಿಟ್ಟು ಬೋರಲ್ಲಿ ನೀರು ಬಿದ್ದಿದ್ರು ನೀರು ಬಿದ್ದಿಲ್ಲ ಅಂತೇಳಿ ಅವ್ರ ಮೇಲೆ ಗಲಾಟೆ ಮಾಡಿದ್ದೀರಾ ಅಂತೇಳಿ ನಮಗೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನೋಡಿ ಸರ್, ನೀರೆಲ್ಲ ಚೆನ್ನಾಗಿ ಬಿದ್ದೈತೆ. ಸ್ಪಾಟ್ಗೆ ಹೋಗಿ ಎಲ್ಲ ನಾವು ಚೆಕಿಂಗ್ ಮಾಡ್ಕೊಂಡು ಬಂದ್ವಿ. ನಿಮ್ಮ ಅಣ್ಣವ್ರನ್ನೂ ಅರೆಸ್ಟ್ ಮಾಡಿದ್ದೀವಿ, ಅದಕ್ಕೆ ನಿಮಗೂ ಅರೆಸ್ಟ್ ಮಾಡ್ತಾಯಿದ್ದೀವಿ. ನಿಮ್ಮದು ಇದರಲ್ಲಿ ತಪ್ಪೈತೆ, ನೀವು ಹಿಂಗೆ ಮಾಡಬಾರ್ದು. ಏನ್ರಿ ಅಷ್ಟೊಂದು ದ್ವೇಷ ಇದ್ದರೆ ನೀವು ಎದ್ರಿ ಬದ್ರಿ ಮಾತಾಡಿ. ಅದು ಬಿಟ್ಬಿಟ್ಟು ಇಂದು ಈ ಥರ ಕಿತಾಪತಿ ಮಾಡೋದು ಸರಿ ಇಲ್ಲ. ಅವರು ದುಡ್ಕೊಂಡು ತಿಂತಾ ಇದ್ದಾರೆ, ಅವರೇನೋ ಮಾಡ್ತಾರೆ, ಅವ್ರೇನೋ ಕೆಲಸಗಳು ಮಾಡ್ಕೊಂಡು ಅವ್ರವ್ರ ಕೆಲಸ ಅವ್ರಿಗೆ ದೊಡ್ಡದು ಏನೋ ಮಾಡ್ತಾರೆ. ಯಾಕ್ರಿ ಈ ರೀತಿ ಮಾಡ್ತೀರಾ? ಅದಕ್ಕೆ ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನಿಮ್ಮ ಅಣ್ಣವ್ರನ್ನೂ ಅರೆಸ್ಟ್ ಮಾಡಿದ್ದೀವಿ, ನಿಮಗೂ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಮೇಲೂ ಕಂಪ್ಲೇಂಟ್ ಇದೆ. ಬನ್ನಿ, ಸ್ಟೇಷನಿಗೆ ಬನ್ನಿ. ಇಲ್ಲಿ ನೋಡ್ರಿ, ನನ್ನ ಮಗ ಬರಲಿ, ತಡೀರಿ. ನನ್ನ ಮಗ ಬಂದಮೇಲೆ ಮಾತಾಡ್ತಾನೆ. ನನ್ನ ಮಗ ಕೆಲಸದಾಗಿದ್ದಾನೆ ನನ್ನ ಮಗುಗೆ ಏನೋ ಒಂದಿಷ್ಟು ವಿಷಯ ಗೊತ್ತಾಗ್ಬಿಟ್ರೆ ಅವನೇನಿಲ್ಲ ನಿಮಗೆ ಸರಿಯಾಗಿ ಹೇಳ್ತಾನೆ. ಅವನಿಗೆಲ್ಲ ವಿಷಯ ಗೊತ್ತೈತೆ ಅಲ್ಲ, ಹಿಂಗೆ ಮಾಡಬಾರ್ದು ನೀವೇನು ಹೆಂಗೆ ಅರೆಸ್ಟ್ ಮಾಡ್ತೀರಾ? ನಾವೆಲ್ಲ ಹಂಗೆ ಮಾಡಿಲ್ಲ ನಾವೇ ಯಾಕೆ ಹಂಗೆ ಮಾಡೋಣ? ಸುಳ್ಳು ಹೇಳ್ಬೇಡಿ. ಸಾಕ್ಷಿ ಇದೆ ನಮ್ಮ ಹತ್ರ, ಸಾಕ್ಷಿ ತೋರಿಸ್ತೀವಿ. ಬೇಕಾದರೆ ಸಾಕ್ಷಿ ತೋರಿಸ್ತೀವಿ. ಯಾರು ಕರೆಸ್ರಿ ನಿಮ್ಮ ಮಗ? ಪಾಪ ಬಾರ ಇಲ್ಲಿ. ಪಾಪ ಸುಮ್ಮನೆ ಆ ಸಿದ್ಲಿಂಗನ ಮಗ ಅವನು ಕಂಪ್ಲೇಂಟ್ ಮಾಡ್ಯಾನ ನಮ್ಮ ಮೇಲೆ. ಸುಮ್ಮನೆ ಯಾಕೆ ಮಾಡಿದಾನಪ್ಪ? ನೋಡು, ನಾನು ಏನಂತ ಕೆಲಸ ಮಾಡಿಲ್ಲ. ಯಾಕೆ ಸರ್, ಏನು ವಿಷಯವಾಗಿ ನಮ್ಮ ಅಮ್ಮನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ? ಹೇಳಪ್ಪ. ನಿಮ್ಮ ತಾಯಿಯವರು ಮತ್ತು ಇವರಣ್ಣ ಇಬ್ಬರು ಜೊತೆ ಆಗ್ಬಿಟ್ಟು ಸುಮ್ಮನೆ ನೀರು ಬಿದ್ದಿದ್ರು ಪಾಪ ಅವ್ರೇನೋ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಸುಮ್ಮನೆ ಗಲಾಟೆ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ. ಎಲ್ಲ ಸ್ಪಾಟ್ಗೆ ಹೋಗಿ ನಾವೆಲ್ಲ ಚೆಕಿಂಗ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದರು. ಎಲ್ಲ ನಾವು ಚೆಕಿಂಗ್ ಮಾಡ್ಕೊಂಬಂದಿದ್ವಿ, ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಯಾವ ಸಾಕ್ಷಿ ಆಧಾರಗಳಿಲ್ದಲೇ ನೀವು ಹೇಗೆ ನಮ್ಮ ಅಮ್ಮನಿಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಅದೇ ಮತ್ತೆ ಸಾಕ್ಷಿ ತೋರಿಸ್ರಿ. ಹೇಳು, ಸುಮ್ಮನೆ ಯಾರೋ ಕಂಪ್ಲೇಂಟ್ ಕೊಟ್ಟರೆ ನಾವು ಕೊಡ್ತೀವಿ. ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ. ಇಲ್ಲಿ ಬಂದು ನಾವು ಚೆನ್ನಾಗಿರೋದಕ್ಕೆ, ನನ್ನ ಮಗ ಸೊಸೆನೂ ಚೆನ್ನಾಗಿರೋದಕ್ಕೆ, ಚೆನ್ನಾಗಿ ದುಡಿಯೋದಕ್ಕೆ, ಸಂಬಳ ತಗೊಂಬದಕ್ಕೆ ನಮ್ಮ ಮೇಲೂ ಜಗಳ ಮಾಡ್ತಾರೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾವು ಕಂಪ್ಲೇಂಟ್ ಕೊಡ್ತೀನಿ, ನೀವು ಅರೆಸ್ಟ್ ಮಾಡಿರಿ ಅವ್ರನ್ನ. ನೋಡಿ ಅಮ್ಮ, ನೀವೇನು ಮಾತಾಡೋದಿದ್ರು ಫಸ್ಟ್ ಸ್ಟೇಷನಿಗೆ ಬಂದು ಮಾತಾಡಿ. ಅವ್ರು ಫಸ್ಟ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಏನು ಕರ್ತವ್ಯ ಮಾಡಬೇಕು, ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ, ಸರಿನಾ? ನೀವೇನು ಮಾತಾಡೋದಿದ್ರು ಬಂದು ಸ್ಟೇಷನಿಗೆ ಮಾತಾಡಬೇಕು. ಇಲ್ಲಿ ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ. ನೀವು ಸ್ಟೇಷನಲ್ಲಿ ಬಂದು ಮಾತಾಡಿ ಅಷ್ಟೇ. ಸುಮ್ಮನೆ ಬನ್ನಿ, ಜಾಸ್ತಿ ಎಕ್ಸ್ಟ್ರಾ ಮಾತಾಡಬೇಡಿ. ಸಾಕ್ಷಿ ತೋರಿಸ್ರಿ ಸರ್. ನಮ್ಮ ಅಮ್ಮನಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರು? ಸಾಕ್ಷಿ ಇರಬೇಕು ಮೇನು. ಸುಮ್ಮನೆ ಸುಳ್ಳು ಎಲ್ಲರೂ ಕೊಡ್ತಾರೆ ಸರ್ ಕಂಪ್ಲೇಂಟು. ನೋಡಪ್ಪ, ನಿಮ್ಮ ತಾಯಿಯವರೇ ಮಾತಾಡಿರೋದು ರೆಕಾರ್ಡ್ ಇದೆ. ಇವ್ರು ಮಾತಾಡಿರೋದನ್ನ ಅವ್ರು ರೆಕಾರ್ಡ್ ಮಾಡ್ಕೊಂಬಂದು ನಮಗೆ ಕಳಿಸಿದ್ದಾರೆ. ನೋಡಿ ಸರ್, ಆ ಅಮ್ಮ ಈ ರೀತಿ ಮಾತಾಡ್ತಾ ಇದ್ದಾರೆ, ಇವ್ರು ಮಾಡಿರೋಂಥ ಕೆಲಸನೇ ಇದೆಲ್ಲನಾ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ ಕಣೆ ಮಾವಿನ. ಏನೇಂದ್ರೂ ಯಾರಿಗೂ ಗೊತ್ತಿಲ್ಲ ನಾನು ಮಾಡಿದ್ದೀನಿ ಅಂತ. ನಮ್ಮ ಅಣ್ಣ ಅಂತ ಅವನಿಗೆ ಅಷ್ಟಕ್ಕೂ ಗೊತ್ತೇ ಆಗಲ್ಲ. ನೀರು ಬಿದ್ದಿದ್ವು ಕಣೆ, ನೀರು 3 ಇಂಚ್ ನೀರು ಬಿದ್ದಾವೆ. 350 ಅಡಿ 400 ಅಡಿಗೆ ಸಖತ್ ನೀರು ಬಿದ್ದಾವೆ. ಆದ್ರೂ ನಾನು ಅಣ್ಣ ಹಿಂಗೆ ಹೇಳು ಅಂತೇಳಿ ನಮ್ಮ ಅಣ್ಣಗೆ ಹೇಳಿದೆ. ನಮ್ಮ ಅಣ್ಣ ಬೋರ್ನಾಗೆ ನೀರು ಕಮ್ಮಿ ಆಗಿದ್ರು, ಅದಕ್ಕೆ ಹಾಕಿಸ್ತೀವಿ ಅಂಬರು. ಅದಕ್ಕೆ ನಮ್ಮ ಅಣ್ಣ ಇನ್ನೇನು ನೋಡಿಲ್ವಲ್ಲ ಇವನು ಅಂತ ನಾನು ನಂಬರ್ ಕೊಟ್ಟು ಫೋನ್ ಮಾಡಿಸಿದ್ದೆ. ನಂಬರ್ ಇತ್ತಲ್ಲ, ಅದಕ್ಕೆ ಕೊಟ್ಟು ಫೋನ್ ಮಾಡಿಸಿದ್ದೆ. ನಮ್ಮ ಅಣ್ಣ ನೋಡಿಲ್ವಲ್ಲ, ನಮ್ಮ ಅಣ್ಣ ಅಂತ ಗೊತ್ತಾಗಿದ್ರೆ ಮಾಡ್ಕೊಡ್ತಿರ್ಲಿಲ್ಲ ಇವನು. ನಮ್ಮ ಅಣ್ಣ ಅಂತ ನೋಡಿಲ್ವಲ್ಲ, ಅದಕ್ಕೆ ಮಾಡಿಕೊಟ್ಟೆ. ನೀರೇನು ಚೆನ್ನಾಗಿ ಬಿದ್ದಾವೆ, ಅದಕ್ಕೆ ನಾನು ಅಣ್ಣ ಹಿಂಗೆ ಐತೆ ಕಣ, ಹಿಂಗೆ ಮಾಡು ಅಂತ ಅಂದೆ. ಅದಕ್ಕೆ ನಮ್ಮ ಅಣ್ಣ ಹಿಂಗೆ ಮಾಡಿದ. ಅವರೇನು ಇಲ್ಲಿಂದ ಅಲ್ಲಿಗೆ ಹೋಗಲಿಲ್ಲ, ತಿರುಗಿ ನೋಡಲಿಲ್ಲ, ಆಗಲಿಲ್ಲ. ಅದಕ್ಕೆ ಮತ್ತೆ ನಾನು ಇನ್ನೊಂದ್ಸತಿ ಒಟ್ಟಿನೆಲ್ಲ ಬೋರಿಂಗ್ ಸುದ್ದಿಗೆ ಹೋಗಬಾರ್ದು ಕಣೆ. ಅವನು ಬೋರ್ ಪಾಯಿಂಟ್ ಮಾಡ್ತೀನಿ ಅಂತ ಹೋಗಬಾರ್ದು. ಬೋರ್ ಪಾಯಿಂಟ್ ಮಾಡಲ್ಲಪ್ಪ, ನಾನು ಇದ್ರ ಸವಾಸ ಬೇಡ, ಎಲ್ಲನೂ ದುಡ್ಕೊಂಡು ತಿಂತೀನಿ ಅನ್ಬೇಕು. ಅಲ್ಲ, ಇವತ್ತಿನ ಕಾಲದಾಗ ಎಷ್ಟು ಕಷ್ಟ ಗೊತ್ತೇನೆ ದುಡಿಯೋದು ಅಂತದಾಗ. ಹೆಂಗೆ ದುಡಿತಾನೆ ಕಣೆ ಮೀಣ ಅವನು. ನನ್ನ ಮಗ ಸೊಸೆನೇ ಆಗಲಿ ಸಂಬಳ ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ತಾರೆ. ಎಷ್ಟು ತಲೆನೋವು. ಅವನಾದರೆ ಮೈ ನೋವಿಲ್ದಂಗೆ ದುಡ್ಕೊಂತಾನಲ್ಲ, ಏನೋ ಮಾಡಿದ್ದನ್ನ ಮೈ ನೋವಿಲ್ದಂಗೆ ದುಡ್ಕೊಂತಾನಲ್ಲ, ಏನೋ ಮಾಡಿದ್ದನ್ನು ಕೆಡಿಸ್ಬೇಕಲ್ಲ ಅಂತ ನಾನು ಅದಕ್ಕೆ ಮಾಡಿದ್ದು. ನಮ್ಮ ಅಣ್ಣಗೆ ಹಂಗೆ ಹಿಂಗೆ ಅಂತ ನಾನು ಮಾತಾಡಿದ್ನಂತೆ. ಅವೆಲ್ಲ ಏನು ನಡೆಯಲ್ಲ, ನಮಗೆ ಗೊತ್ತೈತೆ ಏನು ಮಾತಾಡಬೇಕು ಅಂತ. ಒಟ್ಟಿನಲ್ಲಿ ಸರಿಯಾಗಿ ಎದುರಿಸ್ಬೇಕು ಅವನ್ನ. ಇದು ಸವಾಸ ಬೇಡಪ್ಪ ಅಂತ ಅನ್ಕೋಬೇಕು ಅವನು. ನಾನು ಇದು ಸವಾಸ ಬೇಡ, ಇದು ಮಾಡೋದೇ ಇಲ್ಲ, ನಾನು ಬರಲ್ಲ ಅನ್ಬೇಕು. ಯಾರನ್ನ ಕರೆದ್ರೆ ಹೋಗ್ಬಾರ್ದು. ಯಾಕಮ್ಮ ಹಿಂಗೆ ಮಾಡಕ್ಕೋದೆ? ಅಲ್ಲೋಡಲ್ಲಿ ನಾನು ಮಾತಾಡಿರೋದು ಅದು, ನಾನು ಮಾತಾಡಿರೋದೆ, ನಾವು ಮಾತಾಡಿರೋದೇ ನಮ್ಮ ಅದು. ಏನು ಮಾತಾಡ್ತಾ ಇದ್ದೀರಾ ನೀವು? ಯಾರು ಮಾತಾಡಿರೋದದು? ನಾವು ಮಾತಾಡಿರೋದಾ? ಇವತ್ತೇ ಮಾಡಿರುತ್ತೆ ಕಣ್ರಿ. ನೋಡ್ರಿ, ಅವ್ರು ಸುಮ್ಮನೆ ಸಾಕ್ಷಿ ಆಧಾರಗಳಿಲ್ಲದ ಯಾರೂ ಕಂಪ್ಲೇಂಟ್ ಮಾಡಲ್ಲ. ನೋಡಿ, ನಾನು ಹಂಗೆ ಅಂದ್ಕೊಂಡೆ ಇವತ್ತೇ ಮಾಡಿರೋದು ಇಂಥ ಕೆಲಸನ ಅಂತ ಅಂದ್ಕೊಂಡೆ. ಅದು ಹಂಗಾಯಿತು. ನಾನು ಮಾತಾಡಿಲ್ಲ. ಸಾಕ್ಷಿ ತೋರಿಸಿದ್ವಲ್ಲ, ಇನ್ನೇನು ಇವಾಗೇನು ಮಾತಾಡ್ರಿ?
ಹಾಂ ಸಾಕ್ಷಿ ಎಲ್ಲ ತೋರಿಸಿದಾಯ್ತಲ್ಲ. ಸರಿ ಸರ್ ಆಯಿತು. ನಿಮ್ಮ ಬಂದು ಜೀಪಲ್ಲಿ ಕೂತ್ಕೊ ಬನ್ನಿ. ಪಾಪ ಪ್ರಭು ಬಂದು ನನ್ನ ಬಿಡಿಸ್ಕೊಂಬಾರಪ್ಪ. ಅದೇ ಹೊಟ್ಟನ ದುಡ್ಡು ಖರ್ಚಾಗಲಿ ಬೇಲ್ ತಂದು ನನಗೆ ಆದಷ್ಟು ಬೇಗ ಬಿಡಿಸ್ಕೊಂಬಾರಪ್ಪ. ನೋಡೋಣ ಸುಮ್ಮನೆ ಎಲ್ಲ ಇದು ಮಾಡಿರೋದು. ನಾನು ಮಾತಾಡೋದಲ್ಲ ಕಣ್ಪಾಪ ಅದು. ಸುಮ್ಮನಿರಮ್ಮ ಸಾಕು. ನಾನು ಮಾತಾಡಿರೋದಲ್ಲ ಅಂತ ಏನು ಹೇಳ್ತಾ ಇದೆಯಾ? ಅಯ್ಯೋ ಯಾಕೆ ಹಂಗೆ ಹೇಳ್ತಾ ಇದೆಯಾ? ಸುಮ್ಮನೆ ಸುಳ್ಳು ಹೇಳ್ಬೇಡ ಕಣಮ್ಮ. ನಾನು ಮಾತಾಡಿರೋದಲ್ಲ ಅಂತ ಹೇಳಿದ್ರೆ ನಿಜ ಹೇಳಬೇಕು. ಸುಮ್ಮನೆ ಬನ್ನಿಮ್ಮ, ನೀವು ಬಂದು ಜೀಪ್ ಹತ್ಕೊ ಬನ್ನಿ. ಸುಮ್ಮನೆ ಮಾತಾಡಬೇಡಿ. ನಿಮ್ಮಮ್ಮ ಮಾಡಿರುತ್ತೆ, ನಿಮ್ಮಮ್ಮ ಅಂತ ಕೆಲಸ ಮಾಡಿರುತ್ತೆ. ನೀವು ಅಮ್ಮ ಏನಕ್ಕೆ ಬೇಕಪ್ಪ? ನನಗೆ ಗೊತ್ತೇ ಇಲ್ಲ ಈ ವಿಷಯ. ನಿನಗೇನಾದರೂ ಗೊತ್ತಿತ್ತಾ? ಇಲ್ಲಪ್ಪ, ನನಗೂ ಗೊತ್ತಿಲ್ಲ. ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೆ, ಮೀಟಿಂಗ್ಗಳು ಅವು ಇವು ಅಂತ ನನಗೇನು ಗೊತ್ತಿಲ್ಲಪ್ಪ. ನೋಡು ಇವತ್ತೆ ಎಂಥ ಕೆಲಸ ಮಾಡೈತೆ. ಬರೀ ಇಂಥದ್ದೇ ಕಣಪ್ಪ ಇವತ್ತೆಗೆ. ಮೇನು ಕೆಲಸ ಇಲ್ಲ ಇವ್ರಿಗೆ. ಮೇನ್ ಕೆಲಸ ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ಎಲ್ಲ ಇವತ್ತಿಗೆ ಏನು ಅನ್ಸಲ್ವ ಈ ರೀತಿ ಕೆಲಸಗಳು ಮಾಡೋಕ್ಕೆ? ಅವ್ರೇನೋ ದುಡ್ಕೊಂಡು ತಿಂತಾರಪ್ಪ. ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು? ಹಾಂ, ಅವ್ರಿಗೆಲ್ಲ ಯಾಕೆ ತೊಂದರೆ ಮಾಡಬೇಕು? ನನಗೆ ಗೊತ್ತಿಲ್ಲಪ್ಪ ಹಿಂಗೆಲ್ಲನ. ಅಯ್ಯೋ ನಾನು ಹಿಂಗೆ ಅಮ್ಮ ಹಿಂಗೆ ಮಾಡಿರೋಕ್ಕಿಲ್ಲ. ಸುಮ್ಮನೆ ಏನೋ ಜಗಳ ಮಾಡ್ಕೊಂಡಿರೋದಕ್ಕೆ ಏನಾದರೂ ಕಂಪ್ಲೇಂಟ್ ಮಾಡಿದಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರು ಮತ್ತೆ ಸಾಕ್ಷಿ ಇಟ್ಕೊಂಡೆ ಇವಮ್ಮ ಮಾತಾಡೋದೆಲ್ಲ ಕೇಳಿಸ್ಕೊಬಿಟ್ಟು ಅವ್ರು ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ತೋರಿಸ್ತಾ ಇರೋದು. ಅಯ್ಯೋ ನೋಡೆ ಅಂಥ ಕೆಲಸ ಆಯಿತು. ಅಯ್ಯೋ ಅಮ್ಮಂದು ಅದೇ ಟೆನ್ಷನಪ್ಪ ನಮಗೆ. ಸುಮ್ಮನಿರೋಕ್ಕಾಗಲ್ವಾ? ಅವಾಗ ಒಂದೆರಡು ದಿನ ಅವ ಅಂಕಲ್ ಜೊತೆ ಮಾಡ್ಕೊಂಡು ಅವ ಅಂಕಲ್ ಜೊತೆ ಇದು ಮಾಡೋರು. ಇವಾಗ ನೋಡಿ ಇಂಥದ್ದು ಮಾಡ್ತಾ ಇದ್ದಾರೆ. ಬರೀ ಹಿಂಗೇನೆ ಯಾವಾಗ ನೋಡಿದ್ರು ಎಲ್ಲ ಚೆನ್ನಾಗಿರೋದೇ ಗೊತ್ತಿಲ್ಲ. ಏನಾನೋ ಒಂದು ಮಾಡ್ತಾನೆ ಇರ್ತಾರೆ. ಅಯ್ಯೋ ಅಲ್ಲ ನಮ್ಗೇನಕ್ಕೆ ಅನ್ನೋದೊಂದು ಸ್ವಲ್ಪನಾದರೂ ಬೇಡವಾ? ಅವರೇನೋ ದುಡಿತಾರಪ್ಪ, ಹೆಂಗೋ ದುಡ್ಕೊಂತಾರೆ. ನಮ್ಗೆ ಯಾಕೆ? ನಾವ್ಯಾಕೆ ಅವರಿಗೆ ಹಾಳು ಮಾಡಬೇಕು? ನಾವು ಯಾಕೆ ಅವ್ರಿಗೆ ಹಂಗೆ ಮಾಡ್ಬೇಕು ಹೇಳು? ನಾವು ಹಾಳು ಮಾಡಬಾರ್ದು. ಅವರು ಕೆಲಸ ಅವ್ರೇನೋ ಮಾಡ್ಕೊಂಡಿರ್ತಾರೆ, ನಾವು ಹಿಂಗೆ ಮಾಡೋದು ತಪ್ಪಲ್ವಾ ಅಂತ ಹೇಳಿ ಅವರು ಯೋಚನೆ ಮಾಡಬೇಕಪ್ಪ. ಅಯ್ಯೋ ಬರೀ ನಿಮ್ಮಮ್ಮ ಇಂದಲೇ ನಮ್ಮ ಮರ್ಯಾದೆನೇ ಹೋಗುತ್ತೆ. ಅಯ್ಯೋ ಇವ್ರು ನೋಡಪ್ಪ ಗಂಡ ಹೆಂಡತಿ ಇಬ್ಬರು ಕೆಲಸದಾಗ ಇದ್ದಾರೆ, ಹೇಳೋಕ್ಕಾಗಲ್ವಾ ಅಮ್ಮ ಯಾಕೆ ಹಿಂಗೆ ಮಾಡುತ್ತೆ ಅಂತ ಜನ ನಮ್ಗೆ ಅಡ್ಕೊಳ್ತಾರೆ. ಅದೇ ಮತ್ತೆ ಏನು ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ನಮಗೆ ಹೇಳೋದೆಲ್ಲ ಜನ, ಏನಪ್ಪ ನಿಮ್ಮಮ್ಮ ಇನ್ನೇನಾದರೂ ಬುದ್ಧಿ ಹೇಳೋಕ್ಕಾಗಲ್ವಾ ಅಂತಾರೆ. ಯಾಕಂದರೆ ನಾವಿವಾಗ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ರೀತಿ ಏನೋ ಬಂದು ಇಲ್ಲಿರಬೇಕು, ಹಳ್ಳಿ ಜೀವನ ಚೆಂದ ಅಂತೇಳಿ ಬಂದು ಈ ರೀತಿ ಇಲ್ಲಿರೋದಕ್ಕೆ ಇದು ಮಾಡಿದ್ರೆ, ನಮ್ಮಮ್ಮ ಒಂದು ನನಗೆ ಇಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಆ ಅಮ್ಮನ ಮಾತು ಕೇಳ್ಕೊಂಡು ಇಲ್ಲಿ ಬಂದಂಗಾಯಿತು. ಅದೇ ಇಲ್ಲಿ ದಿವ್ಯಾ ಮೇಗಳು ಇದಕ್ಕೆ ಸಿಟಿಗೆ ಬಂದಿರೋದಿಲ್ಲ. ಬಂದಮೇಲೆ ಬಂದಿರೋದೇನು ತಪ್ಪಲ್ಲ. ಬಂದಮೇಲೆ ಹೆಂಗಿರ್ಬೇಕು ಹಂಗಿರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಈ ರೀತಿ ಎಲ್ಲನ ಬರೀ ಕೇಣೆ ಕಿತ್ತಾಪತಿ ಜಗಳ ಬರೀ ಇದೆ ನಿಮ್ಮ ಅಮ್ಮಂದು. ತಂದಿಕ್ಕದ ಅವರು ಇವ್ರಿಗೂ ಅವ್ರು ಇವ್ರ ಹತ್ರ ಬರೀ ಅದೇ ನೋಡಿ ಇವಾಗಿಂಥ ಕೆಲಸ ಮಾಡಿರೋದು. ಅವ್ರು ಹೆಂಗೋ ದುಡ್ಕೊಂತಾರಪ್ಪ. ಅವ್ರ ಸುದ್ದಿ ಏನಕ್ಕೆ ಅಂತ. ನಮ್ಮಮ್ಮ ಮಾಡಿರೋ ಕೆಲಸ ನಮಗೆ ಗೊತ್ತಿಲ್ಲ, ಹಿಂಗೆಲ್ಲ ಮಾಡೈತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇವಾಗ ಪೊಲೀಸ್ನವ್ರು ಬಂದು ಎಲ್ಲ ಅರೆಸ್ಟ್ ಮಾಡಿ ಹಿಂಗೆಲ್ಲ ಹೇಳೋದಕ್ಕೆ ಇವಾಗ ಗೊತ್ತಾಯಿತು. ನನಗಂತೂ ತುಂಬ ಸಿಟ್ಟು ಬರ್ತೈತಿ, ಇವಮ್ಮ ಯಾಕೆ ಹಿಂಗೆ ಮಾಡ್ತು ಅಂತ. ಇವಾಗ ನಾವು ಒಂದು ಕೆಲಸದಲ್ಲಿದ್ದು ಈ ರೀತಿ ಒಂಥರ ಏನೋ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಇಂಥ ಕೆಲಸ ಮಾಡಿದ್ದು ನಮ್ಮಮ್ಮ ಅಂತಂದರೆ ನೀವಾದರೂ ಬುದ್ಧಿ ಹೇಳೋಕ್ಕಾಗಲ್ವ ಅಂತ ನಮಗೆ ಬೈತಾರೆ. ನೋಡ್ತಾ ಇರಿ, ನೆನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.